ಬೆಂಗಳೂರಿನ ಉತ್ತರ ಭಾಗದ ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ಮನೆಗಳ ತೆರವು ಪ್ರಕರಣದ ಸಂಬಂಧ ಸರ್ಕಾರದ ನಡೆಗೆ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೋಗಿಲು ಬಡಾವಣೆಯಲ್ಲಿನ ಅಕ್ರಮ ಮನೆಗಳ ತೆರವು ಪ್ರಕರಣದ ಸಂಬಂಧ ಸರ್ಕಾರದ ನಡೆಗೆ ಬಿಜೆಪಿ ಲೀಡರ್ಸ್ ಆಕ್ರೋಶವನ್ನ ಹೊರಹಾಕಿದೆ. ಮನೆ ನೀಡಿಕೆಯನ್ನ ವಿರೋಧಿಸಿ ಇಂದು ಪ್ರೊಟೆಸ್ಟ್ ನಡೆಯಲಿದೆ. ಬಿಜೆಪಿಯಿಂದ ಕೋಗಿಲು ಉಳಿಸಿ ಹೋರಾಟ. ಬಾಗಲೂರು ರಸ್ತೆ ಕೌಂಟ್ರಿ ಕ್ಲಬ್ ಹತ್ತಿರ ಧರಣಿ ಕುಳಿತುಕೊಂಡು ಸರ್ಕಾರದ ವಿರುದ್ಧವಾಗಿ ಘೋಷಣೆ ಕೂಗ್ತಾರೆ. ಕೋಗಿಲು ಉಳಿಸಿ, ಅಕ್ರಮ ವಲಸಿಗರನ್ನ ತೊಲಗಿಸಿ. ಈ ಘೋಷ ವಾಕ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಧರಣಿ ನಡೆಯುತ್ತೆ. ಕಳೆದ 3-4 ದಿನಗಳ ಹಿಂದೆ ಬೆಂಗಳೂರಿನ ಉತ್ತರ ಭಾಗದ ಕೋಗಿಲು ಬಡಾವಣೆಯಲ್ಲಾದಂಥ ಸುಮಾರು 20ಕ್ಕೂ ಹೆಚ್ಚಿನ ಮನೆಗಳ ತೆರವು ಪ್ರಕರಣದ ಸಂಬಂಧ 300ಕ್ಕೂ ಹೆಚ್ಚು ಕುಟುಂಬಗಳು ಬೀದಿ ಪಾಲಾಗಿದ್ವು. ಚಳಿ, ಗಾಳಿ, ಮಳೆ ಅನ್ನೋದನ್ನ ಲೆಕ್ಕಿಸದೆ ಮನೆಯನ್ನ ನೋಟಿಸ್ ಕೊಟ್ಟಿದ್ದೀವಿ ಅನ್ನುವಂಥ ವಿಚಾರವನ್ನ ಹೇಳಿ ತೆರವು ಮಾಡಿದ್ರು. ಅದಾದ ನಂತರದಲ್ಲಿ ಬೈಯಪ್ಪನಹಳ್ಳಿಯಲ್ಲಿ 2040 ಸೈಟ್ನಲ್ಲಿ ಅಥವಾ ಫ್ಲಾಟ್ನಲ್ಲಿ ಮನೆಯನ್ನ ಕೊಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಮೂಲ ದಾಖಲೆಗಳಾದಂತಹ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ಐಡಿ ಯಾವುದಾದ್ರೂ ಮೂಲ ದಾಖಲೆಗಳನ್ನು ಹೊಂದಿರಬೇಕು ಅಂತ ಆಯಿತು. ಅದಾದ ಮೇಲೆ ಬಾಂಗ್ಲಾದೇಶದ ಕೆಲವೊಂದಷ್ಟು ನಿವಾಸಿಗಳು ಕೂಡ ಅಕ್ರಮವಾಗಿ ನುಸುಳಿದ್ದಾರೆ ಅನ್ನುವಂಥ ವಿಚಾರವನ್ನ ಕೂಡ ಕೇಳ್ಪಡ್ತಾ ಇದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಧರಣಿ ಕುಳಿತುಕೊಳ್ತಾ ಇದ್ದಾರೆ. ಈಗಾಗಲೇ ಸತ್ಯ ಶೋಧನಾ ಸಮಿತಿಯನ್ನ ಬಿಜೆಪಿ ನಾಯಕರು ರಚಿಸಿದ್ದಾರೆ. ಸ್ಥಳ ಪರಿಶೀಲನೆ ಮಾಡಿ ವರದಿಯನ್ನ ಸಮಿತಿ ಸಿದ್ಧಪಡಿಸುತ್ತೆ. ಸಮಿತಿ ಅಂಶಗಳನ್ನ ಎತ್ತಿ ಹಿಡಿಯಲಿರುವ ಲೀಡರ್ಸ್ ಇಂದು ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಸಮರ ಸಾರೋದಕ್ಕೂ ಹೊರಟಿದ್ದಾರೆ. ಕೋಗಿಲು ಉಳಿಸಿ, ಅಕ್ರಮ ವಲಸಿಗರನ್ನ ತೊಲಗಿಸಿ ಅನ್ನುವಂಥ ಘೋಷ ವಾಕ್ಯದಡಿ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರು ಧರಣಿ ಕುಳಿತುಕೊಳ್ಳೋದು. ಅದಾದ ಮೇಲೆ ಈಗಾಗಲೇ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸತ್ಯ ಶೋಧನಾ ಸಮಿತಿಯನ್ನ ಬಿಜೆಪಿ ನಾಯಕರು ರಚಿಸಿದ್ದಾರೆ. ಈಗ ಸಮಿತಿ ಕೆಲವೊಂದಷ್ಟು ವಿಚಾರಗಳನ್ನ ನೀಡತ್ತೆ ಅಂತ ಹೇಳಿದ್ರೆ, ಯಾರ್ಯಾರು ಅಕ್ರಮವಾಗಿ ನಿವಾಸಿಗಳು ಆಗಮಿಸಿದ್ದಾರೆ ಅಥವಾ ಅಲ್ಲಿ ಸ್ಟೇ ಆಗಿದ್ರು ಅನ್ನೋದಾಗಿ ಆ ಅಂಶಗಳನ್ನ ಎತ್ತಿ ಹಿಡಿತಾರೆ ಲೀಡರ್ಸ್. ಅದನ್ನ ವಿರೋಧ ಪಡಿಸ್ತಾರೆ. ಈಗಾಗಲೇ ಬೈಯಪ್ಪನಹಳ್ಳಿಯಲ್ಲಿ ಕೊಡುವಂತಹ ಫ್ಲಾಟ್ಗಳನ್ನ ಕೂಡ ವಿರೋಧಿಸ್ತಾ ಇದ್ದಾರೆ. ಅಂದ್ರೆ ಸಕ್ರಮವಾಗಿದ್ರೆ ಯಾಕೆ ಮನೆಯನ್ನ ತೆರವು ಮಾಡಬೇಕಾಗಿತ್ತು ಅನ್ನುವಂಥ ಅಂಶವನ್ನ ಕೂಡ ಈ ಹಿಂದೆ ಹೇಳಿದ್ರು. ಹಾಗಾಗಿ ಇವತ್ತು ನಡೆಯುವಂತಹ ಧರಣಿಗೆ ಸಂಬಂಧಪಟ್ಟಂತೆ ಬಾಗಲೂರು ರಸ್ತೆಯ ಕೌಂಟ್ರಿ ಕ್ಲಬ್ನ ಹತ್ರ ಧರಣಿ ಕುಳಿತುಕೊಳ್ತಾರೆ. ಬಿಜೆಪಿ ಕಾಂಗ್ರೆಸ್ ಅನ್ನ ಅಂದ್ರೆ ಕೋಗಿಲನ್ನ ಉಳಿಸಿ ಅನ್ನುವಂಥ ಹೋರಾಟವನ್ನ ಮಾಡ್ತಾರೆ.